ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ. ನಾನಿವತ್ತು ಸಂಡೇ ಮಾರ್ನಿಂಗೇ ಲಾಗ್ನ ಶುರು ಮಾಡ್ತಿದ್ದೀನಿ. ಹೈದ್ರಾಬಾದಲ್ಲಿ ಬೆಳಗ್ಗೆನೇ ತುಂಬಾ ಮಳೆ ಇತ್ತು. ಇವತ್ತು ಬಿಸಿ ಬಿಸಿಯಾಗಿ ಎಣ್ಗಾಯಿ ಪಲ್ಯನ ಮಾಡಿ ಹಾಗೆ ಜೊತೆಗೆ ಅಕ್ಕಿ ರೊಟ್ಟಿನ ಕೂಡ ಮಾಡಿದ್ದೆ ಮಾರ್ನಿಂಗ್ ಟಿಫನ್ಗೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇಲ್ಲಿ ರೆಸಿಪಿನ ಶೇರ್ ಮಾಡಿಲ್ಲ. ಯಾರಿಗಾದರೂ ರೆಸಿಪಿ ಬೇಕು ಎಣ್ಗಾಯ್ದು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆನೇ ಇಲ್ಲಿ ಅಕ್ಕಿ ರೊಟ್ಟಿ ಎಣ್ಗಾಯಿನ ತಿಂದು ಅದಾದಮೇಲೆ ಕಾಫಿ ಕುಡಿದ್ವಿ. ಹೈದ್ರಾಬಾದಲ್ಲಿ 3 ಡೇಸಿಂದ ಮಳೆ ಇದೇ ಥರ ಇದೆ. ಒಂಥರ ಯಾವ್ದು ಬೆಳಕು ಯಾವ್ದು ಕತ್ಲೆ ಅಂತಲೇ ಗೊತ್ತಾಗ್ತಿಲ್ಲ. ಫುಲ್ ಕತ್ಲು ಥರ ಅನ್ನೋ ಥರ ಫೀಲ್ ಆಗ್ತಿದೆ. ಮನೆಯೊಳಗೆ ಇರಬೇಕು ಅನ್ನೋ ಥರ ತುಂಬ ಚೆನ್ನಾಗಿದೆ. ತುಂಬ ದಿನ ಆದಮೇಲೆ ಹೈದ್ರಾಬಾದಲ್ಲಿ ಮಳೆ ಬರ್ತಾ ಇರೋದು. ಈ ಮಳೆ ರೈನಿ ಸೀಸನ್ನಲ್ಲಂತೂ ಬಂದೇ ಇಲ್ಲ. 1-2-3 ಡೇಸ್ ಬಂದಿದ್ದು ಬಿಟ್ಟರೆ ನಮ್ಮ ಕಡೆ ಮಳೆನೇ ಇಲ್ಲ. ಇನ್ನು ಊರ ಕಡೆ ಎಲ್ಲ ಎಷ್ಟು ಮಳೆ ಬರ್ತಿದೆ, ಮಳೆ ಸಾಕಪ್ಪ ಅನ್ನೋಷ್ಟು ಮಳೆ ಬರ್ತಿದೆ. ಬಟ್ ಹೈದ್ರಾಬಾದಲ್ಲಿ ಇಷ್ಟು ದಿನ ಮಳೆ ಇರಲಿಲ್ಲ. ಇವಾಗ 3 ಡೇಸಿಂದ ಈ ಮಳೆ ಬರ್ತಿರೋದ್ರಿಂದ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಮಳೆ ನೈಟ್ ಬಂದೈತೆ, ಮಳೆ ನೈಟ್ ಫುಲ್ ಬಂದೈತೆ. ಏನು ಒಳಗಡೆ ರೂಮಲ್ಲಿ ಅಲ್ಲಿ ಇದೈತಲ್ಲ ಕೂಲರ್, ಅಲ್ಲಿ ನೋಡು. ನೀನು ಬ್ಯಾಗ್ ಇಟ್ಟಿದ್ಯಲ್ಲ ಅಲ್ಲಿ, ಇಲ್ಲಾಂದ್ರೆ ಆ ಕೂಲರ್ ಹತ್ರ. ಸಿಗ್ಲಿಲ್ವಾ? ಈ ತರ ಮಳೆಗೆಲ್ಲ ಗಾಳಿ ಎದ್ದೇಳೋದಲ್ಲ. ದೊಡ್ಡ ಮಳೆ ಬರುತ್ತಲ್ಲ ಅದ್ ಮಳೆ, ಅಂಥದ್ದು ಗಾಳಿ ಅಂದ್ರೆ ಹೋಗುತ್ತೆ, ಸೋನೆಗಲ್ಲ. ಇವತ್ತು ಆಂಧ್ರ ಸ್ಟೈಲ್ ಮೆಂತ್ಯ ಪಪ್ಪುನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಮೆಂತ್ಯ ಪಪ್ಪು ಮತ್ತು ರೈಸ್ನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಈ ಕಪ್ಪಲ್ಲಿ 1 ಕಪ್ಪಷ್ಟು ತೊಗರಿಬೇಳೆನ ತೊಗೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಅಂಥ ತೊಗರಿಬೇಳೆ, ಸೊ ಹಾಗಾಗಿ ಪಾಲಿಶ್ಡ್ ಏನೂ ಇಲ್ಲ, ಅನ್ಪಾಲಿಶ್ಡು. ಮನೆ ಮಾಡಿ ಊರಿಂದ ನಮಗೆ ಕೊಟ್ಟು ಕಳಿಸ್ತಾರೆ. ಯಾವಾಗಲೂ ಅಷ್ಟೇ ತೊಗರಿಬೇಳೆ ನಾವು ಹೊರಗಡೆ ತೊಗೊಳ್ಳೋದೇ ಇಲ್ಲ. ಮನೆಯಿಂದನೇ ತೊಗರಿಬೇಳೆ, ಅವರೆಬೇಳೆ, ಪ್ರತಿಯೊಂದು ಕಾಳು ಬೇಳೆನೂ ಅಮ್ಮನೇ ಕೊಟ್ಟು ಕಳಿಸೋದು. ನಮ್ಮ ಮನೆಯಲ್ಲೇ ಬೆಳೆಯೋದ್ರಿಂದ ಅಮ್ಮ ಮಾಡಿಬಿಟ್ಟು ಊರಿಂದ ಕೊಟ್ಟು ಕಳಿಸ್ತಾರೆ ನನಗೆ. ಇದರಲ್ಲಿ ಒಂದು 1/2 ಕಪ್ಪಷ್ಟು ಹೆಸರುಬೇಳೆನ ತೊಗೊಳ್ತಾ ಇದ್ದೀನಿ ನಾನು. ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ವಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡ್ತಾ ಇರ್ಬೋದು, ಈ ಕಪ್ಪಲ್ಲಿ, ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪು, ಇದು 1 ಕಪ್, 2 ಕಪ್ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ನೋಡ್ತಾ ಇರ್ಬೋದು, ಇಲ್ಲಿ 1/4 ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನು ಉಪ್ಪಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಕೂಡ ಸೇರಿಸ್ಕೊಳ್ಳಿ. ಇದಕ್ಕೆ ಒಂದು ಮಿಕ್ಸ್ನ ಕೊಟ್ಟು ಚೆನ್ನಾಗಿ ಒಂದು 3 ವಿಷಲ್ನ ಹಾಕಿಸ್ಕೊಳ್ತೀನಿ. ಇಲ್ಲಿ ಇನ್ನೊಂದು ಸೈಡು ಬಾಣಲಿನ ತೊಗೊಂಡು 1.5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಕರಿಬೇವು, 4 ಹಸಿಮೆಣಸಿನಕಾಯಿನ ಹಾಕೊತಾ ಇದ್ದೀನಿ. ಇದನ್ನು ನೀವು ಬೇಯಿಸೋದು ಕೂಡ ಹಾಕೋಬೋದು, ಬೇಳೆ ಜೊತೆ ಒಗ್ಗರಣೆಗಾದರೂ ಹಾಕೋಬೋದು. ನಾನಿಗೆ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಒಂದು 3 ಒಣಮೆಣಸಿನಕಾಯಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಳಿದ್ಬಿಟ್ಟು ಅದನ್ನು ಗೆಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ 1 ಚಿಟಿಕೆಯಷ್ಟು ಇಂಗುನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಇದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಟೊಮೊಟೊನ ತೊಗೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1.5 ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ.
ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊಪ್ಪು ಚೆನ್ನಾಗಿ ಸ್ವಲ್ಪ ಬೇಯ್ದೆ ಹಾಗಾಗಿ ನೋಡ್ತಾ ಇರ್ಬೋದು ನಿಮೀಗ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ನಿಮಗೆ ಇವಾಗ ಏನಾದರೂ ಇದು ಗಟ್ಟಿ ಅನಿಸಿದ್ರೆ, ಕನ್ಸಿಸ್ಟೆನ್ಸಿ ಇನ್ನು ಸ್ವಲ್ಪ ವಾಟರ್ ಬೇಕು ಅಂತ ಅನಿಸಿದ್ರೆ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಯಾವುದಾದ್ರೂ ರಸನ ನೀವು ಸೇರಿಸ್ಕೋಬೋದು. ಆಂಧ್ರ ಸ್ಟೈಲ್ ಅಂದರೆ ಆಲ್ಮೋಸ್ಟ್ ಹುಣಸೆಹಣ್ಣು ಸೇರಿಸ್ಕೊಳ್ತಾರೆ. ಆಂಧ್ರದಲ್ಲಿ ಅಡುಗೆಗಳಿಗೆ ಹುಣಸೆಹಣ್ಣನ್ನ ಹೆಚ್ಚು ಬಳಸ್ತಾರೆ. ಬಟ್ ನನಗೆ ಅಷ್ಟೊಂದು ಹುಣಸೆಹಣ್ಣು ಎಲ್ಲದಕ್ಕೂ ಇಷ್ಟ ಆಗಲ್ಲ. ಕೆಲವೊಂದು ಸಾಂಬಾರುಗಳಿಗೆ, ಕೆಲವೊಂದು ಅಡುಗೆಗಳಿಗೆ ಹುಣಸೆಹಣ್ಣು ಇಷ್ಟ ಆಗುತ್ತೆ. ಬಟ್ ಎಲ್ಲದಕ್ಕೂ ಹುಣಸೆಹಣ್ಣು ನಮ್ಗೆ ಅಷ್ಟೊಂದು ನಮ್ಮ ಮನೇಲಿ ಇಷ್ಟ ಆಗಲ್ಲ. ಹಾಗಾಗಿ ನಾನು ಇದಕ್ಕೆ ನಿಂಬೆಹಣ್ಣನ್ನ ಬಳಸ್ತಾ ಇದ್ದೀನಿ, ಹುಣಸೆಹಣ್ಣನ್ನ ಬಳಸ್ತಾ ಇಲ್ಲ. ನೀವು ಪಕ್ಕಾ ಆಂಧ್ರ ಸ್ಟೈಲೇ ಬೇಕು ಅಂತಂದರೆ ನೀವು ಹುಣಸೆಹಣ್ಣನ್ನ ಬಳಸ್ಕೊಳ್ಳಿ ನಿಂಬೆಹಣ್ಣ ಬದಲಾಗಿ. ನಾನಿಲ್ಲಿ ಹುಣಸೆಹಣ್ಣು ಬದಲಾಗಿ ನಿಂಬೆಹಣ್ಣ ಬಳಸ್ತಾ ಇದ್ದೀನಿ. ಇವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಆಮೇಲೆ ನಿಂಬೆಹಣ್ಣ ಸೇರಿಸ್ಕೊಳ್ಳಿ. ಸ್ಟವ್ನ ಆಫ್ ಮಾಡಿದ್ರೆ ಬಿಸಿ ಬಿಸಿಯಾದ ಆಂಧ್ರ ಸ್ಟೈಲ್ ಮೇದಿ ಪಪ್ಪು ಅಥವಾ ಮೆಂತ್ಯ ಪಪ್ಪು ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿ ರೈಸ್ಗೆ ಮೆಂತ್ಯ ಪಪ್ಪನ್ನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿ ಅನ್ನಕ್ಕೆ ಎಷ್ಟು ಸೂಪರಾಗಿರುತ್ತೆ. ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ಬೇಗನೆ ಮಾಡ್ಕೋಬೋದು ನೀವು. ಸೊ ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ. ಇಲ್ಲಿಗೆ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಸರ್ವ್ ಮಾಡೋಣ. ಹೆಂಗಿದೆ? ಮೆಂತ್ಯ ಪಪ್ಪು ತುಪ್ಪ ಸೂಪರ್ ಆಗಿದೆ. ಚೆನ್ನಾಗಿದೆ. ಓಕೆ, ನಾನು ಹೇಳ್ಕೊಟ್ಟಂಗೆ ಮಾಡಿದ್ದಿಲ್ಲ, ಹಂಗಾಗಿ ಚೆನ್ನಾಗಿ ಬಂದಿರೋದು. ಕರೆಕ್ಟ್, ನೀನು ಹೇಳ್ಕೊಟ್ಟಾಗೆ ಮಾಡಿರೋದು. ಇಲ್ಲ ಅಂದ್ರೆ ಅಷ್ಟೇ, ಇಲ್ಲ ಅಂದ್ರೆ ತಿನ್ನಕ್ಕಾಗ್ತಿರ್ತಿರಲ್ಲ. ಈಗ ನೋಡಂಗೆ ಹೆಂಗೈತೆ ಗೊತ್ತಾ? ಕರೆಕ್ಟ್, ನಿಜ ಹೇಳ ಹೆಂಗೈತೆ ಅಂತ. ಚೆನ್ನಾಯ್ತಾ? ತಿಂದೆ ಮತ್ತೆ ಹಿಂಗೆ ಓದ್ತಿದ್ದೆ ನಾನು. ನಿಜ. ನಾನಿಲ್ಲಿ ನೆಕ್ಸ್ಟ್ ನೈಟ್ಗೆ ಚಿಕನ್ ಸುಕ್ಕ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ಒಣಮೆಣಸಿನ್ಕಾಯಿ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ನನ್ನ ಹತ್ರ ಜಾಸ್ತಿ ಅವೈಲೇಬಲ್ ಇರಲಿಲ್ಲ, 1-2 ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ 1 ಸ್ಪೂನ್ ಸೋಂಪು, ಒಂದು 10 ಮೆಣಸು, 1 ಸ್ಪೂನ್ ಧನಿಯಾ, ಹಾಗೆ ಒಂದು 4 ಲವಂಗ, 1 ಸ್ಪೂನ್ ಜೀರಿಗೆ, ಇದೆಲ್ಲದನ್ನು ಡ್ರೈ ರೋಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಗೆ ಮಿಕ್ಸಿಲಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ ಕೂಡ ರೆಡಿ ಮಾಡಿಕೊಂಡೆ. ಒಂದು ಸೈಡ್ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಚಕ್ಕೆ, ಒಂದು ದಪ್ಪ ಕಟ್ ಮಾಡಿರೋಂಥ ಈರುಳ್ಳಿ, ಒಂದು 4-5 ಎಸ್ಲು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ. ಆಮೇಲೆ ಇಲ್ಲಿ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 1-2 ಏಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ರೆಡಿ ಮಾಡಿಟ್ಕೊಂಡೆ. ಇಲ್ಲಿ ಒಂದು ಬಾಣಲಿಗೆ ಆಯಿಲ್ನ ಹಾಕಿ ಅದಕ್ಕೆ ಚಿಕನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಆಯಿಲಲ್ಲೇ ಸ್ವಲ್ಪ ಹೊತ್ತು ಚಿಕನ್ ನೀರು ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಬೇಕು. ಅದಾದಮೇಲೆ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಪೌಡರ್ನ ಇಲ್ಲಿ ಫಸ್ಟ್ ಪುಡಿ ಮಾಡಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಸದ್ಯಕ್ಕೆ ಅವೈಲೇಬಲ್ ಇರಲಿಲ್ಲ, ಹಾಗಾಗಿ ನಾನು ಸೇರಿಸಿಲ್ಲ. ಅದೇ ಮೇಯ್ನ್, ಇದಕ್ಕೆ ಸ್ವಲ್ಪ ಇತ್ತು ಸೇರಿಸ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ನೆಕ್ಸ್ಟು ಈರುಳ್ಳಿ ಮತ್ತು ಇದು
ಕೊಬ್ಬರಿ ಪೌಡರ್ ಎಲ್ಲ ರುಬ್ಬಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಎತ್ತಿಟ್ಕೊಂಡೆ. ಅದಾದಮೇಲೆ ಇಲ್ಲಿ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ ಸುಕ್ಕ, ಸೂಪರ್ಬಾಗಿರುತ್ತೆ. ಇದು ದೋಸೆಗೆ, ಚಪಾತಿ, ರೊಟ್ಟಿ, ರೈಸು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ನಮ್ಮನೇಲಂತೂ ಇದು ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಸೊ ಹಾಗಾಗಿ ಸಂಡೇ ಮಾಡಿದ್ದೆ ನಾನು. ಇಲ್ಲಿ ಮೂವಿಗೆ ಹೊರಡ್ತಾ ಇದ್ವಿ ನಾವು. ಮೂವಿಗೆ ಹೋಗ್ಬೇಕಂತ ಮಳೆ ಬರ್ತಿತ್ತು, ತುಂಬ ಬೇಜಾರಾಗ್ತಿತ್ತು. ಸೊ ಇಲ್ಲೇ ಹತ್ರದಲ್ಲಿ ಮೂವಿಗೆ ಹೋಗೋಣ ಅಂತ ಶನಿವಾರ ಮೂವಿಗೆ ಹೋಗಿದ್ವಿ. ಸೊ ಹಾಗಾಗಿ ಇಲ್ಲಿ ನಾನು ಫಸ್ಟೇ ನೈಟ್ ಡಿನ್ನರ್ನ ಪ್ರಿಪೇರ್ ಮಾಡಿಟ್ಟು ಹೋಗ್ತಾ ಇದ್ದೆ. ಬರೋದು 9:30 ಆಗುತ್ತೆ ಅಂತ 6:30ಗೆ ಮೂವಿಗೆ ಹೋದ್ವಿ ನಾವು. ಹಾಗಾಗಿ ಲೇಟ್ ಆಗುತ್ತೆ ಅಂತ ಫಸ್ಟೇ ನಾನಿಲ್ಲಿ ಪ್ರಿಪೇರ್ ಮಾಡಿಟ್ಬಿಟ್ಟು ಹೊರಟೆ. ಮೂವಿಗೇನೋ ಹೋಗಾಯಿತು. ಅದಾದಮೇಲೆ ಏನು ಫಜೀತಿ ಮಾಡಿಕೊಂಡೆ ಅಂತಂದರೆ, ವಾಶ್ರೂಮ್ಗೆ ಅಂತ ಇಂಟರ್ವಲ್ ಟೈಮಲ್ಲಿ ಹೋದೆ ನಾನು. ಹೋಗ್ಬಿಟ್ಟು ಈ ಮಧ್ಯದ ಬೆರಳು ವಾಶ್ರೂಮ್ ಡೋರ್ಗೆ ಸಿಕ್ಕಾಕೊಬಿಡ್ತು. ತುಂಬ ಅಂದರೆ ತುಂಬ ರಶ್ ಇತ್ತು, ಹೌಸ್ಫುಲ್ ಆಗಿತ್ತು ಮೂವಿ. ರೆಸ್ಟ್ ರೂಮಲ್ಲಂತೂ ಫುಲ್ ಕ್ಯೂ ಇತ್ತು, ಅಷ್ಟು ರಶ್ ಇತ್ತು. ಹೊರಗಡೆ ಕಾಲಿಟ್ಟಕ್ಕೆ ಜಾಗ ಇಲ್ಲ. ನಾನು ವಾಶ್ರೂಮಿಂದ ಹೊರಗಡೆ ಬಂದಾದಮೇಲೆ ಅಲ್ಲಿ ಕಾಲಿಡೋಕ್ಕೆ ಕೂಡ ಜಾಗ ಇಲ್ಲ. ಡೋರ್ ಹತ್ರ ಹಿಂಗೆ ಸಪೋರ್ಟ್ ತೊಗೊಂಡ್ಬಿಟ್ಟು ನಾನು ಹಿಂಗೆ ಆಚೆ ಕಾಲಿಟ್ಟಿದ್ದೀನಿ ಅಷ್ಟೇ. ಆಲ್ರೆಡಿ ಇನ್ನೊಬ್ಬರು ಒಳಗಡೆ ಹೋಗಿ ಆಲ್ರೆಡಿ ಅದನ್ನು ಲಾಕ್ ಮಾಡಿಬಿಟ್ರು ಡೋರ್ನ. ನನಗೆ ಕಿರ್ಚ್ಕೊಳ್ತಾ ಇದ್ದೀನಿ. ಆ ಟೆನ್ಷನಲ್ಲಿ ನನಗೆ ಕನ್ನಡ ಬರ್ತಾ ಇದೆ, ಅವಾಗ ಇಲ್ಲಿ ತೆಲುಗು ಮಾತಾಡಬೇಕಲ್ವಾ. ಸೊ ನನಗೆ ಬಾಗಿಲು ತೆಗೀರಿ ಅಂತಲೂ ಏನು ಹೇಳ್ಬೇಕನ್ನೋದು ಮೈಂಡೇ ಇಲ್ಲ ಬಿಡಿ. ಅಲ್ಲಿ ಅದು ಏನು ಮಾತಾಡಬೇಕಂತನೂ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಅಮ್ಮಮ್ಮಮ್ಮ ಅಂತ ಕಿರ್ಚ್ತಿದ್ದೀನಿ ಬಿಟ್ಟರೆ ನನಗೆ ಡೋರ್ ತೆಗೀರಿ ಅಂತ ಕನ್ನಡದಲ್ಲೂ ಹೇಳ್ತಿಲ್ಲ, ತೆಲುಗುಲೂ ಹೇಳ್ತಾ ಇಲ್ಲ. ನನ್ನ ಟೆನ್ಷನ್ ನನಗೊಂಥರ ಕಿರ್ಚ್ತಾ ಇದ್ದೀನಿ. ಆಮೇಲೆ ಪಕ್ಕದಲ್ಲಿ ಇದ್ದವರು ಡೋರ್ ಅಂದ ತಕ್ಷಣ ಅವರು ಡೋರ್ ತೆಗೆದ್ಬಿಟ್ರು. ಸೊ ಅಷ್ಟರಲ್ಲಿ ಆಲ್ರೆಡಿ ನಗ್ಗೋಗ್ಬಿಟ್ಟಿತ್ತು ಕೈ ಅಂತೂ. ಸಿಕ್ಕಾಬಟ್ಟೆ ನೋವಾಯಿತು, ಸಿಕ್ಕಾಬಟ್ಟೆ ಪೇಯ್ನ್ ಆಯಿತು ನಿಜವಾಗ್ಲೂ. ಅದನ್ನು ನೋಡಿಬಿಟ್ಟು ನನ್ನ ಹಸ್ಬೆಂಡು, ಯಪ್ಪ ಇಷ್ಟೊಂದು ಹಿಂಗೆ ಮಾಡ್ಕೊಂಬಂದಿದ್ಯಾ, ಹೋಗೋದು 2 ನಿಮಿಷಕ್ಕೆ ಏನೋ ಒಂದು ಕತೆ ಮಾಡ್ಕೊಂಬಂದಿರ್ತೀಯ ಅಲ್ವಾ ನೀನು ಅಂತ ಹೇಳ್ಬಿಟ್ಟು ನನಗೆ ಬೈತಿದ್ರು. ಸೊ ನಡಿ ಮೂವಿಯಿಂದ ಹೋಗೋಣ ಸಾಕು ಅಂತಂದರು. ನಾನು ಆಮೇಲೆ ಹೋಗಿ ಅಲ್ಲಿ ಡಾಕ್ಟ್ರ್ ಹತ್ರ ಒಂದು ಇಂಜೆಕ್ಷನ್ ಏನಾದರೂ ಹಾಕ್ಸ್ಕೊಂಡು ಮನೆಗೆ ಹೋಗೋಣ ಅಂತಂದರು. ನಾನು ಹೋಗಿದ್ದೀವಿ ಸರಿ, ಅವರು ಹೋಗೋಣ ಅಂತೇಳಿ ಅವರೇ ಕರ್ಕೊಂಡು ಹೋಗಿದ್ದು. ಅವ್ರಿಗೂ ನೋಡಬೇಕಂತ ಇಷ್ಟ ಇರುತ್ತೆ. ಸೊ ಬೇಡ ಅಂದರೆ ಅಷ್ಟೊಂದೇನು ನನಗೆ ಅದಾದಮೇಲೆ ನೋವು ಕಮ್ಮಿ ಆಗುತ್ತೆ ಅಂತ ಗೊತ್ತಿತ್ತು. ಆ ಟೈಮಲ್ಲಿ ಆ ಮೂಮೆಂಟಲ್ಲಿ ನೋವ್ತಿತ್ತು ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ನೋವು ಹೋಗುತ್ತೆ ಸ್ವಲ್ಪ ಈ ಥರ ಹಂಗೆ ಮಸಾಜ್ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಸಾಜ್ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಮೂವಿ ನೋಡಿದ್ವಿ. ಏನೂ ಆಗಲಿಲ್ಲ. ಮೂವಿ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಸ್ವಲ್ಪ ಮರೆತುಬಿಟ್ಟು ಅದನ್ನು ಮೂವಿ ನೋಡಿದೆ. ಏನು ಮಾಡೋಕ್ಕಾಗಲ್ಲ, ಸರಿ ಅಂತ ಹೇಳ್ಬಿಟ್ಟು ಫಸ್ಟೇ ಹೇಗೋ ಅಡುಗೆ ಮಾಡಿಟ್ಟು ಹೋಗಿದ್ದೀನಿ. ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನೋವಾಗ್ತಿದೆ. ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ದೀನಿ. ಇವಾಗ ಟ್ಯಾಬ್ಲೆಟ್ ಕುಡಿಸಿದ್ರು, ತೊಗೊಂಡ್ಬಿಟ್ಟು ಆರಾಮಾಗಿ ಊಟ ಮಾಡಿ ಮಲ್ಕೊಂಡ್ಬಿಡು, ನೋಡೋಣ ಬೆಳಗ್ಗೆ ಎಷ್ಟು ಸರಿ ಹೋಗುತ್ತೆ ಅಂತ. ಸರಿ ಹೋಗುತ್ತೆ. ಆ್ಯಕ್ಚುಲಿ ಇಲ್ಲಿ ಫ್ರೈಡೇ ನೈಟಿಂದ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ನೋವು ಜಾಸ್ತಿ ಆಗ್ಬೋದು. ನಾವ್ ಅನ್ಕೊಂಡಿದ್ದೇನು ಸ್ಯಾಟರ್ಡೇ ಎಲ್ಲಾದ್ರೂ ನೈಟ್ ಔಟ್ ತರ ಹೋಗೋಣ ಹೈದರಾಬಾದಲ್ಲಿ ಅಂತ ಅನ್ಕೊಂಡಿದ್ವಿ. ಟ್ಯಾಂಕ್ ಬಂಡಲ್ಲಿ ಏನಾದ್ರು ಹೋಗೋಣ ಅಂತ ಹೇಳ್ಬಿಟ್ಟು ಚಾರ್ಮಿನಾರ್ ಹತ್ರ. ಅದು ಮಳೆ ಬಂದಿರೋದ್ರಿಂದ ಕ್ಯಾನ್ಸಲ್ ಆಯ್ತು. ಹಾಗಾಗಿ ಮೂವಿಗೆ ಹೋಗೋಣ ಅಂತಿದ್ರು ಇವರೆಲ್ಲಾದ್ರೂ ಅನ್ಕೊಂಡಿದ್ವಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಮೂವಿಗೆ ಹೊರಟಿದ್ದಷ್ಟೇನೆ. ಮೂವಿಗೆ ಹೋಗ್ಬೇಕನ್ನ ಆಕ್ಚುಲಿ ಪ್ಲಾನೇ ಇರ್ಲಿಲ್ಲ ಮೂವಿಗೆ ಹೋಗ್ಬೇಕಂತ. ಹಾಗಾಗಿ ಮೂವಿಗೆ ಹೊರಟಿದ್ದಷ್ಟೇನೆ. ಇದನ್ನ ಮಾಡ್ಕೊಂಡ್ ಬರೋದಿತ್ತಲ್ಲ ಕೈಗೆ, ಹಂಗಾಗಿ ಹೋದ್ವಿ ಅನ್ಸುತ್ತೆ. ಆದ್ರೆ ಇನ್ ಬೇಜಾರೇನಿಲ್ಲ. ಮೂವಿ ತುಂಬಾ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಇದಾಗಿದೆ ಅನ್ನೋದು ಮರ್ತೋಗ್ ಮೂವಿ ನೋಡಿದೀನಿ. ತುಂಬಾ ಚೆನ್ನಾಗಿತ್ತು ಮೂವಿ ಕೂಡ. ಆದಮೇಲೆ ಹೇಗೂ ಡಿನ್ನರ್ ರೆಡಿ ಆಗಿತ್ತು. ರೈಸ್ನ ಇಟ್ಕೊಂಡು ಇಬ್ಬರು ನಮ್ಮ ಡಿನ್ನರ್ನ ಮುಗಿಸ್ಕೊಂಡ್ವಿ. ಇದಾಗಿತ್ತು ನನ್ನ ಸಂಡೇ ಲಾಗ್. ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಆಲ್. ಲವ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.